ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನೇರವಾಗಿ ವಿಷಯಕ್ಕೆ ಬಂದ್ಬಿಡೋದ. ಬಿಗ್ ಬಾಸ್ ಅವರು ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಅದು ರಕ್ಷಿತಾ ಪ್ರೋಮೋ ಆಗಿರುತ್ತೆ. ರಕ್ಷಿತಾ ಮಾತಾಡೋದನ್ನ ಅರ್ಥ ಮಾಡ್ಕೊಳ್ಳೋದೇ ಒಂದು ನಮ್ಮ ಪುಣ್ಯ ಆಗಿರುತ್ತೆ. ನಮ್ಗೆ ಅರ್ಥ ಆಗಿದ್ರೆ ನಮ್ಮ ಪುಣ್ಯ, ನಿಮ್ಗೆ ಅರ್ಥ ಆದರೆ ನಿಮ್ಮ ಪುಣ್ಯ. ಯಾಕಂತಂದರೆ ಅವ್ರು ಅಷ್ಟೊಂದು ಚೆನ್ನಾಗಿ ಕನ್ನಡ ಮಾತಾಡೋದಿಲ್ಲ, ಅವ್ಳಿಗೆ ಕನ್ನಡ ಮಾತಾಡೋಕ್ಕೆ ಬರೋದು ಇಲ್ಲ ಅನಿಸುತ್ತೆ ಪಾಪ. ಅದರಲ್ಲೂ ಅಷ್ಟು ಅರ್ಥ ಮಾಡ್ಸಕ್ಕೆ ಬರ್ತಿರ್ತಾರೆ ಕನ್ನಡನ ಅವರು. ಬಿಗ್ ಬಾಸಲ್ಲಿ ಅವರು ಅವಳಿಗೆ ಬಿಗ್ ಬಾಸ್ ಅಲ್ಲಿ ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಿರ್ತಾಳೆ, ಆದ್ರೆ ಎಕ್ಸ್ಪ್ರೆಸ್ ಮಾತಾಡ್ತಾ ಇರ್ತಾಳೆ ಹೊರತು ಅವಳಿಗೆ ಕನ್ನಡ ಸ್ಪಷ್ಟವಾಗಿ ಅವಳ ಏನು ಹೇಳ್ಬೇಕು ಅನ್ಕೊಂಡಿರ್ತಾಳೆ ಅದನ್ನ ಹೇಳಕ್ ಆಗ್ತಾ ಇರಲ್ಲ. ಯಾಕಂತಂದ್ರೆ ಅವಳಿಗೆ ಕನ್ನಡ ಅಷ್ಟೊಂದು ಬರ್ತಿರಲ್ಲ. ಅದರಲ್ಲದೆ ಬಿಗ್ ಬಾಸ್ ಬಗ್ಗೆ ಏನೋ ಹೇಳಕ್ ಹೋಗ್ತಾ ಇದ್ದಾಳೆ. ಬಿಗ್ ಬಾಸ್ ಅಲ್ಲಿ ಒಳಗಿರೋ ಕಾಂಟೆಸ್ಟೆಂಟ್ ಬಗ್ಗೆ ಸುದೀಪ್ ಸರ್ ಹತ್ರ ಮಾತಾಡ್ತಾ ಇದ್ದಾಳೆ ಅಂತಾನೆ ಹೇಳ್ಬೋದು. ಪಾಪ ಸುದೀಪ್ ಸರ್ ಅಷ್ಟು ಅವಳು ಅಷ್ಟು ಸರಿಯಾಗಿ ಹೇಳಿಲ್ಲ ಅಂತಂದ್ರೂ ಅವಳ ಎಕ್ಸ್ಪ್ರೆಷನ್ ಮುಖಾಂತರನೇ ಅವಳನ್ನ ಅವಳು ಮಾತಾ ಏನು ಹೇಳಕ್ ಹೋಗಿದ್ದಾಳೆ ಅನ್ನೋದು ಅರ್ಥ ಮಾಡ್ಕೊಂತಾರೆ. ಅದು ಅವ್ರ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು ಸುದೀಪ್ ಸರ್ದು. ಇಷ್ಟ ಹೇಳ್ತಾ ನಂದು ಈ ಚಿಕ್ಕ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಗೈಸ್.